ಹರಿಬಿಟ್ಟ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ಫುಲ್ ಗರಂ ಆಗ್ಬಿಟ್ಟಿದೆ. ಕುಮಟಾ ನಂತರ ಬಾಗಲಕೋಟೆಯಲ್ಲೂ ಕೂಡ ಅನಂತಕುಮಾರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ವಿವಾದಾತ್ಮಕ ಹೇಳಿಕೆ ಕೊಟ್ಟ ಸಂಸದನ ವಿರುದ್ಧ ಕಾಂಗ್ರೆಸ್ ದೂರನ್ನ ನೀಡ್ತಾ ಇದೆ. ಎಸ್ಪಿ ಕಚೇರಿಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಶಾಸಕ ಜಿಟಿ ಪಾಟೀಲ್. ತಕ್ಷಣವೇ ಅನಂತಕುಮಾರ್ ಹೆಗಡೆ ಬಂಧಿಸುವಂತೆ ಕೈ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರುಗಳು ಅನಂತಕುಮಾರ್ ಹೆಗಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ದೂರನ್ನ ಕೊಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ, ಇವರು ಬಹಳ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಚುನಾವಣೆ ಹತ್ರ ಬರ್ತಾ ಇದೆ, ಸಿಎಂ ಅವರನ್ನ ಏಕವಚನದಲ್ಲಿ ಮಾತಾಡ್ತಾರೆ, ನಾಲಿಗೆ ಹರಿಬಿಡ್ತಾರೆ, ಹಾಗಾಗಿ ಇವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್, ಕಾರವಾರ ಎಂಪಿ ಹೆಗಡೆ ಮಸೀದಿ ಮಗನೇ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿಕೊಂಡು ನಾನು ತಯಾರಿಲ್ಲ ಅವ್ರಿಗೆ ಮಗನೇ ಅಂತೇಳಿ, ನಾನು ಅದೇ ಸಂಸ್ಕೃತಿ ಆಗ್ತಿದ್ದೆ. ಆದ್ದರಿಂದ ನಮ್ಮದೇನು ಅಂದ್ರೆ ಈ ಅಸಂವಿಧಾನಕ ಒಂದು ಅಲ್ಲದ ಈ ಕೆಟ್ಟ ಶಬ್ದ ಬಳಕೆ ಮಾಡಿರ್ತಕ್ಕಂಥ ಕಾರಣದಿಂದ ಅವ್ರ ಮೇಲೆ ನಾವು ಫಿರ್ಯಾದಿ ದಾಖಲು ಮಾಡಬೇಕು ಅನ್ನೋದಾಗಿ